ಆಯ್ತು ಡಿ ಬಾಸ್ ಬಿಡ್ರ ಬಿಡ್ರ ಆಯ್ತು ಇರ್ರ. ನೀವು ಹಿಂಗೆಲ್ಲ ಮಾಡೋದಕ್ಕೇನೆ ಅವನಿಗೆ ತೊಂದರೆ ಆಯ್ತಾ ಇರೋದು. ನೀವು ಎಲ್ಲರೂ ಶಾಂತಿಯಿಂದ ಇದ್ದರೆ ಅವನಿಗೆ ಒಳ್ಳೇದಾಗುತ್ತೆ. ಗೊತ್ತಾಯ್ತಾ? ಅಭಿಮಾನ ಇಲ್ಲಿರಬೇಕು. ಎಲ್ಲಿ? ಇಲ್ಲಿ, ಬೇರೆ ಕಡೆ ಇರಬಾರ್ದು. ಎಲ್ರಿಗೂ ಕೂಡ ಕನಕೋತ್ಸವ 4ನೇ ದಿನದ ಮುಕ್ತಾಯಕ್ಕೆ ತಮ್ಮೆಲ್ರಿಗೂ ನಾನು ಭಾಳ ಪ್ರೀತಿಯಿಂದ ತಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ರಾತ್ರಿ 12:15 ಆದರೂ ಕೂಡ ತಾವೆಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ. ನಾಳೆ ಇನ್ನೂ ಹೆಚ್ಚು. ಯಾರು ಬರೋದು? ಯಾರು? ರಿಷಬ್ ಶೆಟ್ಟಿ, ಕಾಂತಾರ ರಿಷಬ್ ಶೆಟ್ಟಿ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ನವೀನ್ ಸಜ್ಜು ಮತ್ತು ಚಂದನ್ ಶೆಟ್ಟಿ. ಒಂದು ಫೋಕು, ಒಂದು ರಾಕು. ಒಂದು ಫೋಕು, ಒಂದು ರಾಕು. ನಾನು ಹೇಳಿದ್ದೀನಿ, ಕನಕಪುರ ಜನಕ್ಕೆ ಇಲ್ಲ ಕನಕಪುರ ಸ್ಟೇಜ್ ಇರಬೇಕು, ಕನಕೋತ್ಸವ ಸ್ಟೇಜ್ ಇರಬೇಕು, ಇಲ್ಲ ನೀವಿರಬೇಕು, ಎರಡರಲ್ಲೊಂದು ತೀರ್ಮಾನ ಆಗಬೇಕು ಅಂತ ಹೇಳಿ ಇಬ್ರಿಗೂ ಹೇಳಿದ್ದೀನಿ. ಸೊ ಮೊದಲನೇ ಬಾರಿಗೆ ಒಟ್ಟಾಗಿ ಇಬ್ಬರು ಕೂಡ ವೇದಿಕೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ ಕಾರ್ಯಕ್ರಮವನ್ನು ನೀಡಲಿಕ್ಕೆ. ಆಮೇಲೆ ಹೊಸ ಪ್ರತಿಭೆ ಆಲೋಕೆ. ಯಾರು? ಆಲೋಕೆ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸೊ ಕನಕಪುರ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ನಾಳೆ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದಿರ್ತಂಥವ್ರಿಗೆ ಬಹುಮಾನ ಇದೆ. ಅವರು ಇನ್ನು 100 ಜನ ರಂಗೋಲಿಯನ್ನು ನಾಳೆ ಬಿಡ್ತಾ ಇದ್ದಾರೆ. ಫೈನಲ್ ಟೌನ್ ಅವರು. ಅವರಲ್ಲಿ ಯಾರಿಗೆ ಬಹುಮಾನ ಸಿಗುತ್ತೆ ಅಂತ ಗೊತ್ತಿಲ್ಲ. ಮೆಹಂದಿ ಸ್ಪರ್ಧೆ ಇದೆ, ವಾಲಿಬಾಲ್ ಫೈನಲ್ಸ್ ಇದೆ, ಕಬಡ್ಡಿ ಫೈನಲ್ಸ್ ಇದೆ, ಥ್ರೋಬಾಲ್ ಫೈನಲ್ಸ್ ಇದೆ. ನಾಳೆ ಎಲ್ಲನೂ ಕೂಡ ಫೈನಲ್ಸ್ ಹಂತಕ್ಕೆ ಬಂದು ನಾಳೆ ಎಲ್ಲವನ್ನು ಕೂಡ ಬಹುಮಾನ ಯಾರ್ಯಾರು ಗೆದ್ದಿದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ರಿಗೂ ಕೂಡ, ಬರೋರಿಗೆಲ್ಲ ಅಲ್ಲ, ಗೆದ್ದಿರೋರಿಗೆ. ಬರೋರಿಗೆಲ್ಲ ಅಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟಿರ. ಬಹಳ ಮುಖ್ಯವಾಗಿ ರೀಲ್ಸ್ ಮಾಡಲಿಕ್ಕೆ ಹೇಳಿದ್ವಿ. ಯಾವುದ್ರ ಬಗ್ಗೆ? ನಮ್ಮ ನಂದಿನಿ, ನಮ್ಮ ಹೆಮ್ಮೆ, ನಮ್ಮ ರೈತರ ಸಂಸ್ಥೆ. ಆ ಸಂಸ್ಥೆಯನ್ನು ಉಳಿಸ್ಲಿಕ್ಕೆ ನಿಮ್ಮ ರೀಲ್ಸನ್ನು ಮಾಡಿ ಅಂತ ಹೇಳಿದ್ವಿ. ಕಾಂಪಿಟೇಷನನ್ನು ಕೊಟ್ಟಿದ್ವಿ. ಎರಡನೇದು, ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು, ಪಂಚ ಗ್ಯಾರಂಟಿಗಳ ಬಗ್ಗೆ ರೀಲ್ಸ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಮೂರನೇದು, ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟು ನಮ್ಮದು ಅಂತ ಹೇಳಿ ಮೇಕೆದಾಟಿನ ಬಗ್ಗೆ ಉಪಯೋಗ ಏನು ಅಂತೇಳಿ ಒಂದು ರೀಲ್ಸ್ ಮಾಡಲಿಕ್ಕೆ ನಾವು ಮನವಿ ಮಾಡಿದ್ವಿ. ನಾಲ್ಕನೇದು, ನಿಮ್ಮ ಕನಕಪುರದ ಕನಕೋತ್ಸವ, ಅದ್ರ ಬಗ್ಗೆ ರೀಲ್ಸ್ ಮಾಡಲಿಕ್ಕೆ ಹೇಳಿದ್ವಿ. ಸಾಕಷ್ಟು ಜನ ಭಾಗವಹಿಸಿದ್ದಾರೆ. ನಾಳೆ ಇವತ್ತು ಮಧ್ಯಾಹ್ನ ಸಂಜೆ 5 ಗಂಟೆಗೆ ಮುಕ್ತಾಯ ಆಗಿದೆ. ಫೈನಲ್ ರಿಸಲ್ಟ್ಸ್ನ ನಾಳೆ ಅನೌನ್ಸ್ ಮಾಡ್ತಾ ಇದ್ದೀವಿ. ಯಾರ್ಯಾರು ರೀಲ್ಸ್ ಮಾಡಿದ್ರು ಅವರೆಲ್ಲರೂ ಕೂಡ ಸುಮಾರು ಜನನ ನಾವು ಬರಲಿಕ್ಕೆ ಆಹ್ವಾನವನ್ನು ಕೊಟ್ಟಿದ್ದೇವೆ. ನಾಳೆ 12 ಗಂಟೆಗೆ ಅವರೆಲ್ಲರೂ ಕೂಡ ಈ ವೇದಿಕೆಗೆ ಬಂದಿರ್ತಾರೆ. ಅವರ ಏನು ಮಾಡಿದ್ದಾರೆ ಅನ್ನೋದನ್ನು ನಾನು ನೋಡಿಲ್ಲ, ಕೆಲವು ಮಾತ್ರ ನೋಡಿದ್ದೇನೆ. ಇನ್ನು ಎಲ್ಲರನ್ನು ನೋಡಿ ಯಾರು ಅತಿ ಹೆಚ್ಚು ವ್ಯೂವರ್ಸನ್ನು ಗಳಿಸಿದ್ದಾರೆ ಅವ್ರಿಗೆ ಬಹುಮಾನ. ನಾನು ತೀರ್ಮಾನ ಮಾಡೋದಲ್ಲ. ಯಾರು ಅತಿ ಹೆಚ್ಚು ವ್ಯೂವರ್ಸ್ ಆಗಿದೆ, ಯಾರು ಅದಕ್ಕೆ ಲೈಕ್ಸ್ ಕೊಟ್ಟಿದ್ದಾರೆ, ಅದನ್ನು ಗಮನದಲ್ಲಿಟ್ಕೊಂಡು ನಾವು ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ನಾವು ಘೋಷಣೆ ಮಾಡ್ತೇವೆ. ಅದಕ್ಕೆ ಒಂದು ಸೋಷಿಯಲ್ ಮೀಡಿಯಾ ಟೀಮ್ ಇದೆ. ಆ ಟೀಮನವರು ಅದನ್ನು ಅನೌನ್ಸ್ ಮಾಡ್ತಾರೆ. ಬಹಳ ವಿಶೇಷವಾಗಿ 5 ದಿನಗಳ ಕಾಲ ತಾವೆಲ್ಲರೂ ಕೂಡ ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಸಹಾಯ ಮಾಡಿದ್ದೀರಿ. ತಮಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಕೆಲಸ ಅಷ್ಟು ಸುಲಭ ಅಲ್ಲ. ನೀವು ಎಲ್ಲ ಗಲೀಜು ಮಾಡಿ ಹೋಗಿರ್ತೀರಿ, ಅದನ್ನು ಬಂದು ಮತ್ತೆ ವಸ್ತುಸ್ಥಿತಿಗೆ ತರಬೇಕು ಅಂತ ಹೇಳಿದ್ರೆ ಅನೇಕರು ಪೌರ ಕಾರ್ಮಿಕರೆಲ್ಲರೂ ಕೂಡ ಬಹಳಷ್ಟು ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆವರೆಗೂ ಕೂಡ ಇಲ್ಲೇ ಇದ್ದು ಕ್ಲೀನ್ ಮಾಡಿ ಪ್ರತಿಯೊಂದನ್ನು ಕೂಡ ಮಾಡಿದ್ದಾರೆ. ಹಾಗೆ ಚೇರ್ ಎತ್ತಬೇಕು, ಚೇರ್ ಹಾಕಬೇಕು, ಚೇರ್ ಎತ್ತಬೇಕು, ಕ್ಲೀನ್ ಮಾಡಬೇಕು. ಸೊ ನೀವೆಲ್ಲ ಗಲೀಜು ಮಾಡಿರೋದನ್ನು ತೆಗಿಬೇಕು. ಹಾಗಾಗಿ ಆ ಪೌರ ಕಾರ್ಮಿಕರಿಗೆ ನಾನು ವಿಶೇಷವಾದಂಥ ವೈಯಕ್ತಿಕವಾದಂಥ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಕೂಡ ನಾನು ಹೇಳ್ತೇನೆ. ಪೊಲೀಸ್ ಇಲಾಖೆಯವರು ಕೂಡ ಶ್ರಮ ವಹಿಸಿದ್ದಾರೆ ಸಾಕಷ್ಟು. ಎಲ್ಲಿ ಏನು ಹೆಚ್ಚು ಕಡಿಮೆ ಆಗುತ್ತದೋ ಅಂತ. ಅಲ್ಲೆಲ್ಲ ಮೊನ್ನೆ ಚನ್ನಪಟ್ಟಣದಲ್ಲೋ ಏನೋ ಒಂದು ಸಣ್ಣ ಗಿಲ್ಲಿ ಬಂದ ರೀತಿಯ ಸಮಸ್ಯೆ ಆಗಬಾರ್ದು. ಅದು ಕನಕಪುರಕ್ಕೆ ಕೆಟ್ಟ ಹೆಸರು ಬರ್ತದೆ.
ಆ ಕನಕಪುರಕ್ಕೆ ಕೆಟ್ಟ ಹೆಸರು ಬರದೇ ಇರೋ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಪ್ರತಿಯೊಬ್ಬ ಕನಕಪುರದ ನಾಗರಿಕರಿಗೆ ಸಂಬಂಧಪಟ್ಟಂಥದ್ದು. ಸೊ ಹಾಗಾಗಿ ಅವರೆಲ್ಲರನ್ನ ಅತಿಥಿಗಳನ್ನು ಭಾಳ ಗೌರವದಿಂದ ನಾವು ನೋಡಿಕೊಂಡು ಅವರಿಗೆ ನಾವು ಗೌರವಿಸಬೇಕು, ಅವರನ್ನು ಉತ್ತಮವಾದಂಥ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ನಾವು ಮಾಡಿಕೊಡ್ಬೇಕು. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ತಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಳೆ ಕಾರ್ಯಕ್ರಮ ಅಂತಿಮ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ತಾವೆಲ್ಲರೂ ಬಂದು ಮತ್ತೆ ನೀವು ಭೇಟಿ ಮಾಡೋದು ಯಾವಾಗ ಅಂಥೇಳಿ ನಾಳೆ ಹೇಳ್ತೀನಿ. ಕನಕೋತ್ಸವದ್ದು ಯಾವಾಗ ಮತ್ತೆ ನೀವು ಭೇಟಿ ಮಾಡೋದು. ಸಾಕಷ್ಟು ಪ್ರತಿಭೆಗಳು ಕನಕಪುರ ತಾಲೂಕಿನಲ್ಲಿ ಈ ಬಾರಿ ಭಾಳ ವಿಶೇಷವಾದಂಥ ರೀತಿಯಲ್ಲಿ ಪ್ರತಿಭೆಗಳು ಬಂದಿದೆ. ಅವರೆಲ್ಲರಿಗೂ ಕೂಡ ನಾನು ಶುಭವನ್ನು ಕೋರ್ತಾ ಮತ್ತೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮ ತಿಬ್ಬಾದೇವಿ ಟೆಂಟ್ ಹೌಸ್ ಅವರು, ವರುಣ್ ಅವರು ಮ್ಯೂಸಿಕ್ಸು, ನಮ್ಮ LED ಟೀಮು, ಲೈಟಿಂಗ್ ಟೀಮು, ವೇಣು ಮತ್ತು ತಂಡದವರು ಎಲ್ಲರೂ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟು ಜನ ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಬರೋದು ಚಪ್ಪಾಳೆ ಹೊಡೆಯೋದು ಶಿಳ್ಳೆ ಹೊಡೆಯೋದು ಮಾತ್ರ ಅಲ್ಲ, ಅದ್ರ ಹಿಂದಿನ ಶ್ರಮ ಭಾಳ ದೊಡ್ಡದಿದೆ. ಆ ಶ್ರಮಕ್ಕೆ ಪ್ರತಿಫಲ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅಂಥೇಳಿ ನಾನಾದರೂ ಆಶಿಸ್ತಾ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.